ಓಂ ಶಾಂತಿ. ಮುರಳಿಯ ದಿನಾಂಕ 24/4/2006. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈಗ ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ದೇಹ ಅಭಿಮಾನವನ್ನು ಮರೆತು ತಮ್ಮನ್ನು ತಾವು ಆ ಶರೀರಿ ಆತ್ಮ ಎಂದು ತಿಳಿದುಕೊಳ್ಳಿ. ಎಲ್ಲರ ಜೊತೆ ಮಮತ್ವವನ್ನು ಅಳಿಸಿರಿ. ಪ್ರಶ್ನೆ: ಸಂಗಮ ಯುಗದಲ್ಲಿ ತಾವು ಮಕ್ಕಳು ಬಾಬಾರವರಿಂದ ಯಾವ ಬುದ್ಧಿವಂತಿಕೆಯನ್ನು ಕಲಿಯುತ್ತಿದ್ದೀರಾ ಅಥವಾ ಕಲಿಯುತ್ತೀರಾ? ಉತ್ತರ: ತಮೋ ಪ್ರಧಾನರಿಂದ ಸತೋ ಪ್ರಧಾನರು ಹೇಗೆ ಆಗುವುದು, ತಮ್ಮ ಅದೃಷ್ಟವನ್ನು ಶ್ರೇಷ್ಠ ಹೇಗೆ ಮಾಡಿಕೊಳ್ಳುವುದು, ಈ ಬುದ್ಧಿವಂತಿಕೆಯನ್ನು ಈಗಲೇ ತಾವು ಕಲಿಯುತ್ತೀರಾ. ಯಾರೆಷ್ಟು ಯೋಗಯುಕ್ತರು ಜ್ಞಾನಯುಕ್ತರಾಗಿರುತ್ತೀರಾ ಅಷ್ಟು ಉನ್ನತಿ ಆಗುತ್ತಾ ಇರುವುದು. ಉನ್ನತಿ ಮಾಡಿಕೊಳ್ಳುವಂತಹ ಮಕ್ಕಳು ಎಂದಿಗೂ ಮರೆಯಾಗಿರಲು ಸಾಧ್ಯವಿಲ್ಲ. ತಂದೆ ಪ್ರತಿಯೊಬ್ಬ ಮಗುವಿನ ಪಾತ್ರದಿಂದ ತಿಳಿದುಕೊಳ್ಳುತ್ತಾರೆ ಯಾವ ಮಗು ತಮ್ಮ ಅದೃಷ್ಟವನ್ನು ಶ್ರೇಷ್ಠ ಮಾಡಿಕೊಳ್ಳುತ್ತಿದ್ದಾರೆ ಎಂದು. ಗೀತೆ: ಸತ್ತರೂ ನಿಮ್ಮ ಮಾರ್ಗದಲ್ಲಿ, ಬದುಕಿದರೂ ನಿಮ್ಮ ಮಾರ್ಗದಲ್ಲಿ. ಬಾಬಾ ಓಂ ಶಾಂತಿ. ಎಲ್ಲ ಮಕ್ಕಳು ಈ ಹಾಡನ್ನು ಕೇಳಿದ್ದೀರಾ. ಮಕ್ಕಳೇ ಎಂದು ಹೇಳುವುದರಿಂದ ಸರ್ವ ಸೇವಾ ಕೇಂದ್ರಗಳ ಮಕ್ಕಳು ತಿಳಿದುಕೊಳ್ಳುತ್ತೀರಾ. ಬಾಬಾರವರು ನಾವು ಬ್ರಾಹ್ಮಣರಿಗಾಗಿ ಹೇಳುತ್ತಿದ್ದಾರೆ, ಮಕ್ಕಳೇ ಈ ಗೀತೆಯನ್ನು ಕೇಳಿದ್ದೀರಾ. ಬದುಕಿದ್ದರೂ ನಿಮ್ಮ ಮಡಿಲಿನಲ್ಲಿ ನಿಮ್ಮ ಕೊರಳಿನ ಹಾರವಾಗಲು, ಅಂದರೆ ಅರ್ಥ ಮೂಲವತನದಲ್ಲಿ ಹೋಗುತ್ತೇವೆ. ಶಿವತಂದೆಯ ಮನೆ ಆಗಿದೆ ಅಲ್ವಾ ಅದು. ಅದರಲ್ಲಿ ಎಲ್ಲ ಸಾಲಿಗ್ರಾಮಗಳು ಇರುತ್ತೇವೆ. ಮಕ್ಕಳೇ, ಬ್ರಾಹ್ಮಣ ಕುಲಭೂಷಣರು, ಸ್ವದರ್ಶನ ಚಕ್ರಧಾರಿಗಳು ತಿಳಿದುಕೊಂಡಿದ್ದೀರಾ. ಅದೇ ಬಾಬಾ, ಕಲ್ಪದ ಮೊದಲಿನ ಬಾಬಾ ಈಗ ಬಂದಿದ್ದಾರೆ. ಹೇಳುತ್ತಾರೆ, ಈಗ ನೀವು ಅಶರೀರಿ ಆಗಬೇಕು. ಅಂದರೆ ಅರ್ಥ ದೇಹಬಾನವನ್ನು ಮರೆಯಬೇಕು. ಈ ಹಳೆಯ ಪ್ರಪಂಚವಂತೂ ಅಳಿಸಿ ಹೋಗುವುದು. ಈ ಶರೀರವನ್ನಂತೂ ಬಿಡಲೇಬೇಕು. ಅಂದರೆ ಅರ್ಥ ಎಲ್ಲವನ್ನೂ ಬಿಡಬೇಕು. ಏಕೆಂದರೆ ಈ ಪ್ರಪಂಚವೇ ಸಮಾಪ್ತಿ ಆಗಲಿದೆ ಅಂದಾಗ ಈಗ ಮನೆಗೆ ವಾಪಸ್ ಹೋಗಬೇಕು. ಎಲ್ಲ ಮಕ್ಕಳಿಗೆ ಈಗ ಖುಷಿಯಾಗತ್ತೆ. ಏಕೆಂದರೆ ಅರ್ಧ ಕಲ್ಪ ಮನೆಗೆ ಹೋಗಲು ಬಹಳ ಪೆಟ್ಟು ತಿಂದಿದ್ದೇವೆ, ಆದರೆ ಮಾರ್ಗ ಸಿಗಲಿಲ್ಲ. ಮತ್ತಷ್ಟು ಭಕ್ತಿ ಮಾರ್ಗದ ತೋರ್ಪಡಿಕೆಯನ್ನು ನೋಡಿ ಮನುಷ್ಯರು ಸಿಕ್ಕಿಕೊಳ್ಳುತ್ತಾರೆ. ಇದಾಗಿದೆ ಭಕ್ತಿ ಮಾರ್ಗದ ದಲ್ದಲ್. ಅದರಲ್ಲಿ ಮನುಷ್ಯ ಮಾತ್ರರು ಕೊರಳಿನವರೆಗೆ ಸಿಕ್ಕಿಕೊಂಡಿದ್ದಾರೆ. ಈಗ ಮಕ್ಕಳು ಹೇಳುತ್ತೀರಾ, ಬಾಬಾ ನಾವು ಈ ಹಳೆಯ ಪ್ರಪಂಚ, ಹಳೆಯ ಶರೀರವನ್ನು ಮರೆಯುತ್ತೇವೆ. ಈಗ ನಿಮ್ಮ ಜೊತೆ ಅಶರೀರಿಯಾಗಿ ಮನೆಗೆ ಹೋಗುತ್ತೇವೆ. ಎಲ್ಲರ ಬುದ್ಧಿಯಲ್ಲಿದೆ ಪರಂಪಿತ ಪರಮಾತ್ಮ ಪರಮಧಾಮದಿಂದ ಬಂದಿದ್ದಾರೆ ನಮ್ಮನ್ನು ಕರೆದುಕೊಂಡು ಹೋಗಲು. ಕೇವಲ ಹೇಳುತ್ತಾರೆ, ತಾವು ಪವಿತ್ರರಾಗಿ ನನ್ನನ್ನು ನೆನಪು ಮಾಡಿ ಎಂದು ತಂದೆ ಕೇವಲ ಇಷ್ಟು ಹೇಳುತ್ತಾರೆ. ಬದುಕಿದ್ದಂತೆಯೇ ಸಾಯಬೇಕು. ದೇಹದ ಪ್ರಪಂಚ ಎಲ್ಲವನ್ನು ಮರೆಯಬೇಕು. ತಾವು ತಿಳಿದುಕೊಂಡಿದ್ದೀರಾ, ಅಲ್ಲಿ ಮನೆಯಲ್ಲಿ ಪರಮಧಾಮದಲ್ಲಿ ಆತ್ಮರೇ ಇರುತ್ತಾರೆ. ಆತ್ಮರಂತೂ ಬಿಂದುವಾಗಿದ್ದಾರೆ. ನಿರಾಕಾರಿ ಪ್ರಪಂಚದಲ್ಲಿ ಎಲ್ಲ ಆತ್ಮರು ಹೋಗುತ್ತೇವೆ. ಎಷ್ಟು ಮನುಷ್ಯರಿದ್ದಾರೆ ಅಷ್ಟು ಆತ್ಮರು ಅಲ್ಲಿ ಇರುತ್ತೇವೆ. ಆತ್ಮರು ಆ ಮಹಾತತ್ವದ ಎಷ್ಟು ಆತ್ಮರೆಲ್ಲರೂ ಮಹಾತತ್ವದಲ್ಲಿ ಎಷ್ಟು ಜಾಗ ತಗೋಬೋದು. ಶರೀರ ಅಂತೂ ಇಷ್ಟು ದೊಡ್ಡದಿದೆ, ಎಷ್ಟು ಸ್ಪೇಸ್ ತಗೊಳ್ಳುತ್ತಲ್ವ. ಆತ್ಮನಿಗೆ ಎಷ್ಟು ಜಾಗ ಬೇಕು, ಬಾಕಿ ಆತ್ಮನಿಗೆ ಸ್ವಲ್ಪ ಸ್ಥಾನನೇ ಸಾಕಲ್ವ. ನಾವು ಆತ್ಮರು ಎಷ್ಟು ಚಿಕ್ಕ ಜಾಗ ತಗೋಬೋದು, ಬಹಳ ಸ್ವಲ್ಪ. ಮಕ್ಕಳಿಗೆ ಈ ಮಾತುಗಳು ತಂದೆಯ ಮೂಲಕ ಕೇಳುವ ಸೌಭಾಗ್ಯ ಈಗ ಸಿಕ್ಕಿದೆ. ಬಾಬರವರೇ ತಿಳಿಸ್ತಾರೆ, ತಾವು ಶರೀರವಿಲ್ಲದೆ ಕೇವಲ ಆತ್ಮರು ಬಂದಿದ್ದೀರಿ. ಈಗ ಶರೀರ ಧಾರಣೆ ಮಾಡಿಕೊಂಡು ಪಾತ್ರ ಅಭಿನಯಿಸುತ್ತಿದ್ದೀರಾ. ಈಗ ಪುನಃ ಬದುಕಿದ್ದಂತೆಯೇ ಸಾಯಬೇಕು, ಎಲ್ಲವನ್ನು ಮರೆಯಬೇಕು. ತಂದೆ ಹೇಳ್ತಾರೆ, ತಮ್ಮ ತಂದೆಯನ್ನು ತಮ್ಮ ಮನೆಯನ್ನು ನೆನಪು ಮಾಡಿ ಚೆನ್ನಾಗಿ ಪುರುಷಾರ್ಥ ಮಾಡಿ. ಯೋಗದಲ್ಲಿ ಇರುವುದರಿಂದ ಪಾಪ ನಾಶವಾಗುವುದು. ಮತ್ತು ಆತ್ಮ ತಮೋ ಪ್ರಧಾನದಿಂದ ಸತೋ ಪ್ರಧಾನವಾಗುವುದು. ಆದ್ದರಿಂದ ಬಾಬಾ ಸಲಹೆ ಕೊಡುತ್ತಾರೆ, ಕಲ್ಪದ ಮೊದಲು ಹೇಳಿದ್ದರು, ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನನ್ನನ್ನು ನೆನಪು ಮಾಡಿ.
ಎಲ್ಲರಿಗೂ ಒಬ್ಬ ತಂದೆ ಅವರೇ ಅಲ್ವಾ? ತಾವು ಪ್ರಜಾಪಿತ ಬ್ರಹ್ಮರವರ ಮುಖವಂಶಾವಳಿ ಮಕ್ಕಳಾಗಿದ್ದೀರಾ. ಈ ಜ್ಞಾನವನ್ನು ಪಡೆಯುತ್ತಿರುತ್ತೀರಾ. ಶಿವನ ಮಕ್ಕಳಂತೂ ಇದ್ದೇ ಇದ್ದೀರಾ. ಇದಂತೂ ಎಲ್ಲರಿಗೂ ನಿಶ್ಚಯವಿದೆ, ನಾವು ಭಗವಂತನಿಗೆ ಮಕ್ಕಳೆಂಬುದು. ಆದರೆ ಅವರ ನಾಮ ರೂಪ ದೇಶ ಕಾಲಗಳನ್ನು ಮರೆತಿರುವ ಕಾರಣ, ಭಗವಂತನ ಜೊತೆ ಪ್ರೀತಿ ಇಲ್ಲದಿರುವ ಕಾರಣದಿಂದಾಗಿ ಅಷ್ಟು ನೆನಪು ಮಾಡೋದಿಲ್ಲ, ತಿಳ್ಕೊಂಡಿಲ್ಲ. ಯಾರಿಗೂ ದೋಷ ಅಂತೂ ಹಾಕ್ತಾ ಇಲ್ಲ, ಯಾರನ್ನು ದೋಷಿಗಳನ್ನಾಗಿ ಮಾಡುತ್ತಿಲ್ಲ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ತಂದೆ ತಿಳಿಸುತ್ತಾರೆ, ತಾವು ಆತ್ಮ ಎಷ್ಟು ಚಿಕ್ಕ ಬಿಂದುವಾಗಿದ್ದೀರಾ. ಅದರಲ್ಲಿ 84 ಜನ್ಮಗಳ ಪಾತ್ರ ಅಡಕವಾಗಿದೆ. ಎಷ್ಟು ಅದ್ಭುತ! ಆತ್ಮ ಹೇಗೆ ಒಂದು ಶರೀರ ಪಡೆದು ಪಾತ್ರ ಮಾಡುತ್ತೆ. ಈಗ ತಮಗೆ ಬೇಹದ್ದಿನ ಪಾತ್ರದ ಬಗ್ಗೆ ಗೊತ್ತಿದೆ. ಈ ಜ್ಞಾನ ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ. ತಾವೇ ದೇಹ ಅಭಿಮಾನಿಗಳಾಗಿದ್ದೀರಿ. ಈಗೆಷ್ಟು ಪರಿವರ್ತನೆ ಆಗಿದೆ. ಅದು ಸಹ ಪ್ರತಿಯೊಬ್ಬರ ಅದೃಷ್ಟದ ಮೇಲೆ ಇದೆ. ಕಲ್ಪದ ಮೊದಲು ಯಾರು ಅದೃಷ್ಟ ತಯಾರು ಮಾಡಿಕೊಂಡಿದ್ರು ಅವರಿಗೆ ಈಗ ಸಾಕ್ಷಾತ್ಕಾರವಾಗುತ್ತಿದೆ. ಪ್ರಪಂಚದಲ್ಲಿ ಎಷ್ಟು ಮನುಷ್ಯರಿದ್ದಾರೆ, ಪ್ರತಿಯೊಬ್ಬರದು ತಮ್ಮ ಅದೃಷ್ಟವಿದೆ. ಹೇಗೆ ಯಾರು ಕರ್ಮ ಮಾಡುತ್ತಾರೆ ಅದರ ಅನುಸಾರವಾಗಿ ಸುಖ ದುಃಖ, ಶ್ರೀಮಂತರು ಬಡವರು ಆಗ್ತಾರೆ. ದುಃಖಿಗಳು ಸುಖಿಗಳು, ಶ್ರೀಮಂತರು ಬಡವರು ಆಗ್ತಾರೆ. ಆಗೋದಂತೂ ಆತ್ಮ ಹೇಗೆ ಸುಖದಲ್ಲಿ ಬರುತ್ತೆ ಮತ್ತು ದುಃಖದಲ್ಲಿ ಬರುತ್ತೆ, ಇದನ್ನು ಸಹ ತಂದೆ ಕುಳಿತು ತಿಳಿಸುತ್ತಾರೆ. ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುವ ಬುದ್ಧಿವಂತಿಕೆ ತಂದೆಯೇ ಕಲಿಸುತ್ತಾರೆ. ಕಲ್ಪದ ಮೊದಲಿನಂತೆ ಯಾರೆಷ್ಟು ಬುದ್ಧಿಯನ್ನು ಪಡೆದುಕೊಳ್ಳುತ್ತಾರೆ ಅಷ್ಟು ಈಗ ಪಡೆದುಕೊಳ್ಳುತ್ತಿದ್ದಾರೆ. ಅಂತಿಮದವರೆಗೆ ಪ್ರತಿಯೊಬ್ಬರ ಅದೃಷ್ಟವನ್ನು ತಿಳಿದುಕೊಳ್ಳುತ್ತೀರಾ. ಅನಂತರ ಹೇಳಲಾಗತ್ತೆ, ಕಲ್ಪಕಲ್ಪವು ಇದೇ ರೀತಿ ಪ್ರತಿಯೊಬ್ಬರ ಅದೃಷ್ಟ ಇರುವುದು ಎಂದು. ಯಾರು ಒಳ್ಳೆಯ ಯೋಗಯುಕ್ತರು, ಜ್ಞಾನಯುಕ್ತರಾಗಿರುತ್ತಾರೆ ಅವರು ಸರ್ವೀಸು ಸಹ ತುಂಬ ಚೆನ್ನಾಗಿ ಮಾಡುತ್ತಿರುತ್ತಾರೆ. ವಿದ್ಯಾಭ್ಯಾಸದಲ್ಲಿ ಸದಾ ಉನ್ನತಿ ಹೊಂದುತ್ತಿರುತ್ತಾರೆ. ಕೆಲವು ಮಕ್ಕಳು ಬೇಗ ಉನ್ನತಿ ಆಗಿಬಿಡುತ್ತಾರೆ, ಕೆಲವರು ಬಹಳ ತಲೆ ಕೆಡಿಸ್ಕೊಳ್ತಾರೆ. ಇಲ್ಲಿಯೂ ಕೂಡ ಹಾಗೆಯೇ ಕಲ್ಪದ ಮೊದಲಿನಂತೆ ಯಾರೆಲ್ಲ ಉನ್ನತಿ ಮಾಡಿಕೊಳ್ತಿದ್ರು, ಉನ್ನತಿ ಹೊಂದುತ್ತಿರುವ ಮಕ್ಕಳು ಮುಚ್ಚಿಟ್ಟುಕೊಂಡಿರಲಾಗುವುದಿಲ್ಲ. ಬಾಬರವರಂತೂ ತಿಳ್ಕೊಂಡಿದ್ದಾರಲ್ವ, ಎಲ್ಲರ ಕನೆಕ್ಷನ್ ಶಿವ ತಂದೆಯ ಜೊತೆಗಿದೆ. ಇದು ಸಹ ಮಕ್ಕಳ ಪಾತ್ರವನ್ನು ನೋಡಿ ತಿಳಿದುಕೊಳ್ಳಲಾಗುವುದು. ನೋಡ್ತಿರ್ತಾರೆ, ಬಾಬರವ್ರಿಗೆ ಗೊತ್ತಿರತ್ತೆ. ಬಲೆ ಯಾರು ಎಷ್ಟೇ ಮುಚ್ಚಿಡಬಹುದು, ಆದರೆ ಶಿವ ತಂದೆಯಿಂದ ಮುಚ್ಚಿಡಲಾಗುವುದಿಲ್ಲ. ಬ್ರಹ್ಮ ಬಾಬರವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಅವ್ರ ಹತ್ರ ಮುಚ್ಚಿಡ್ಬೋದು, ಆದರೆ ಶಿವಬಾಬರವ್ರ ಹತ್ರ ಮುಚ್ಚಿಡ್ಲಿಕ್ಕಾಗಲ್ಲ. ಭಕ್ತಿ ಮಾರ್ಗದಲ್ಲಿಯೂ ಸಹ ಪರಮಾತ್ಮನ ಬಳಿ ಏನನ್ನೂ ಮುಚ್ಚಿಡಲಾಗುವುದಿಲ್ಲ. ಅಂದಾಗ ಜ್ಞಾನ ಮಾರ್ಗದಲ್ಲಿ ಹೇಗೆ ಮುಚ್ಚಿಡಲಾಗುವುದು? ಬಾಬಾ ತಿಳಿಸುತ್ತಲೇ ಇರುತ್ತಾರೆ, ವಿದ್ಯಾಭ್ಯಾಸವಂತೂ ಬಹಳ ಸಹಜವಾಗಿದೆ. ಕರ್ಮವನ್ನು ಮಾಡಬೇಕು ಮತ್ತು ಮಿತ್ರ ಸಂಬಂಧಿಕರ ಜೊತೆಯಲ್ಲಿ ಹಳೆಯ ಪ್ರಪಂಚದಲ್ಲಿಯೇ ಇರಬೇಕು. ಅಲ್ಲಿದ್ದು ಪರಿಶ್ರಮ ಪಡಬೇಕು. ಇಲ್ಲಿ ಇದ್ದು ಪುರುಷಾರ್ಥ ಮಾಡುವವರಿಗಿಂತ ಮನೆಯಲ್ಲಿದ್ದು ಪುರುಷಾರ್ಥ ಮಾಡುವವರೂ ಸಹ ತೀಕ್ಷ್ಣವಾಗಿ ಹೋಗಬಹುದು. ಒಂದು ವೇಳೆ ಆ ರೀತಿ ಲಗನ್ ಇತ್ತು ಎಂದರೆ, ಶಾಸ್ತ್ರಗಳಲ್ಲಿ ಅರ್ಜುನ ಮತ್ತು ಏಕಲವ್ಯನ ಉದಾಹರಣೆ ತೋರಿಸ್ತಾರೆ ಅಲ್ವಾ. ಬಲೆ ಏಕಲವ್ಯ ಹೊರಗಡೆನೇ ಇದ್ದರು, ಆದರೆ ಅಭ್ಯಾಸದಿಂದ ಅವರು ಅರ್ಜುನನಿಗಿಂತ ತೀಕ್ಷ್ಣವಾಗಿ ಬಾಣ ಬಿಡುವುದನ್ನು ಕಲ್ತಿದ್ರು. ಬಾಣ ಹೊಡೆಯುವುದರಲ್ಲಿ ಬಹಳ ಬುದ್ಧಿವಂತರಾಗಿದ್ದರು. ಅಂದಾಗ ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಪುಷ್ಪದ ಸಮಾನ ಇರಬೇಕು. ಇದನ್ನು ಸಹ ನಿಮಗೆ ತಿಳಿಸಲಾಗುತ್ತಿದೆ. ಈ ಉದಾಹರಣೆಯನ್ನು ತಾವು ನೋಡಿದ್ದೀರಾ. ಗೃಹಸ್ಥ ವ್ಯವಹಾರದಲ್ಲಿದ್ದು ಬಹಳ ಒಳ್ಳೆಯ ಸರ್ವಿಸ್ ಮಾಡಬಹುದು, ಜಾಸ್ತಿ ವೃದ್ಧಿಯನ್ನು ಹೊಂದಬಹುದು. ಇಲ್ಲಿರುವಂತಹವರನ್ನು ಸಹ ಮಾಯೆ ಬಿಡುವುದಿಲ್ಲ. ಈ ರೀತಿಯೆಲ್ಲ ಬಾಬನ್ ಬಳಿ ಬರುವುದರಿಂದ ಎಲ್ಲವುಗಳಿಂದ ಮುಕ್ತರಾಗ್ಬಿಡ್ತೀವಿ ಅಂತ ಅಲ್ಲ, ಪ್ರತಿಯೊಬ್ಬರದು ತಮ್ಮ ತಮ್ಮ ಪುರುಷಾರ್ಥವಾಗಿದೆ. ಗೃಹಸ್ಥ ವ್ಯವಹಾರದಲ್ಲಿರುವಂತಹವರು ಇಲ್ಲಿ ಇರುವವರಿಗಿಂತಲೂ ಒಳ್ಳೆಯ ಪುರುಷಾರ್ಥ ಮಾಡಬಹುದು. ಲಗನ್ ಇದ್ದರೆ ಅಂದರು ಅಲ್ವಾ ಬಾಬಾ, ಮಾಡಬಹುದು. ಬಹಳ ಒಳ್ಳೆಯ ಧೈರ್ಯ ಸಾಹಸ ಇಟ್ಕೊಳ್ಬಹುದು. ಅಂತಹವರಿಗೆ ಮಹಾವೀರರು ಅಂತ ಹೇಳಲಾಗತ್ತೆ.
ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಪುಷ್ಪದ ಸಮಾನ ಪವಿತ್ರವಾಗಿದ್ದು ತೋರಿಸಿರಿ. ಹೇಳ್ತಾರೆ ಬಾಬಾ ನೀವಂತೂ ಬಿಟ್ಟುಬಿಟ್ರಿ ಅಂತ. ಬಾಬಾ ಹೇಳ್ತಾರೆ ನಾನು ಎಲ್ಲಿ ಬಿಟ್ಟೆ, ನನ್ನನ್ನೇ ನೀವು ಬಿಟ್ಟು ಹೋದ್ರಿ ಅಲ್ವಾ ಅಂತಾರೆ ಬಾಬಾ. ಕೆಲವ್ರು ಬಿಟ್ಟು ಹೋಗ್ಬಿಡ್ತಾರಲ್ವಾ. ಬಾಬನ ಕೇಳ್ತಾರೆ ಬಾಬಾ ನೀವು ಬಿಟ್ಬಿಟ್ರಿ ನಮ್ಮನ್ನು ಅಂತ. ಬಾಬಾ ಹೇಳ್ತಾರೆ ನೀವು ಬಿಟ್ಟು ಹೋಗಿದ್ದೀರ ಅಲ್ವಾ, ಮುಜೆ ಈ ಚೋಡ್ಕರ್ ಗಯೇ ಹೇ. ಬಾಬರೂರಂತೂ ಯಾರನ್ನೂ ಬಿಡೋದಿಲ್ಲ, ಯಾರನ್ನೂ ಬಿಡ್ಲಿಕ್ಕೆ ಬಂದಿಲ್ಲ. ಮನೆಯಲ್ಲಿ ಮತ್ತಷ್ಟು ಮಕ್ಕಳು ಬರ್ತಾರೆ ಅಲ್ವಾ, ಬಾಕಿ ಕನ್ನೇರಿಗೋಸ್ಕರ ಬಾಬಾ ಹೇಳ್ತಾರೆ ನೀವು ಈ ಈಶ್ವರಿಯ ಸೇವೆ ಮಾಡಿ ಎಂದು. ಪೂರ್ತಿ ಸಮರ್ಪಿತ ಆಗಲಿಕ್ಕೋಸ್ಕರ ಕುಮಾರಿಯರಿಗೋಸ್ಕರ ಬಾಬಾ ಹೇಳ್ತಾರೆ. ಇವರೂ ಬಾಬಾನೇ ಅವರೂ ಬಾಬಾನೇ ಅಲ್ವಾ. ಬ್ರಹ್ಮ ಬಾಬನೂ ಇದ್ದಾರೆ, ಶಿವಬಾಬನೂ ಇದ್ದಾರೆ. ಬಾಕಿ ಕುಮಾರಿಯರಿಗೋಸ್ಕರ ಬಾಬಾ ಹೇಳ್ತಾರೆ ನೀವು ಈ ಈಶ್ವರಿಯ ಸೇವೆ ಮಾಡಿ ಎಂದು. ಇವರು ಬಾಬಾನೇ, ಅವರು ತಂದೆನೇ. ಇವರು ತಂದೆ ಆಗಿದ್ದಾರೆ, ಅವರು ತಂದೆ ಆಗಿದ್ದಾರಲ್ವಾ. ತುಂಬ ಜನ ಕುಮಾರರು ಬರ್ತಾರೆ, ಆದರೆ ಇಲ್ಲಿ ನಡಿಲಿಕ್ಕಾಗೋದಿಲ್ಲ. ಕುಮಾರಿಯರು ಮತ್ತೇನೂ ಸಹ ಒಳ್ಳೆಯವರಿರ್ತಾರೆ, ನಡೀತಾರೆ. ಕನ್ಯೆ 100 ಜನ ಬ್ರಾಹ್ಮಣರಿಗಿಂತಲೂ ಉತ್ತಮರು ಅಂತ ಲೆಕ್ಕ ಮಾಡಲಾಗತ್ತೆ. ಯಾರು 21 ಕುಲಗಳ ಉದ್ಧಾರ ಮಾಡುತ್ತಾರೆ, ಜ್ಞಾನದ ಬಾಣ ಬಿಡುತ್ತಾರೆ, ಅವರು ಕನ್ಯೆ ಕುಮಾರಿ. ಬಾಕಿ ಯಾರು ಗೃಹಸ್ಥದಲ್ಲಿರ್ತಾರೆ ಅವರು ಬೀಕೆ ಆಗ್ತಾರೆ ಅಷ್ಟೇ. ಮುಂದೆ ಹೋಗ್ತಾ ಅವರ ಬಂಧನವೂ ಸಹ ಸಮಾಪ್ತಿಯಾಗುವುದು. ಸರ್ವಿಸ್ ಅಂತೂ ಮಾಡಲೇಬೇಕು ಅಲ್ವಾ. ಕೆಲವರು ಸರ್ವಿಸ್ ಮಾಡುವಂತಹ ಮಕ್ಕಳು ಬಾಬ್ದಾದರವರ ಹೃದಯವನ್ನು ಗೆದ್ದಿದ್ದಾರೆ. ಸಾವಿರಾರು ಆತ್ಮಗಳ ಕಲ್ಯಾಣ ಮಾಡ್ತಿದ್ದಾರೆ. ಇಂತಹ ಸರ್ವಿಸೇಬಲ್ ಮಕ್ಕಳ ಮೇಲೆ ಆಶೀರ್ವಾದಗಳು ಕೂಡ ಸಿಗ್ತಾ ಇರತ್ತಂತಹ ಮಕ್ಕಳ ಮೇಲೆ ತುಂಬ ಆಶೀರ್ವಾದ ಇರುತ್ತೆ. ಅವರು ಬಾಬರವರ ಹೃದಯವನ್ನು ಗೆದ್ದಿರ್ತಾರೆ. ಯಾರು ತಂದೆಯ ಹೃದಯದಲ್ಲಿರ್ತಾರೆ ಅವರೇ ಭವಿಷ್ಯದ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ. ಬಾಬಾ ಹೇಳುತ್ತಾರೆ ಪರಸ್ಪರದಲ್ಲಿ ಸೇರಿ ಯುಕ್ತಿಯನ್ನು ರಚಿಸುತ್ತಾ ಇರಿ. ಎಲ್ಲರಿಗೂ ಮಾರ್ಗವನ್ನು ತೋರಿಸುವ ಯುಕ್ತಿ. ಚಿತ್ರಗಳು ಸಹ ತಯಾರಾಗುತ್ತಾ ಇರುತ್ತವೆ. ಇದೆಲ್ಲವೂ ಸಹ ಪ್ರಾಕ್ಟಿಕಲ್ ಮಾತಾಗಿದೆ. ಈಗ ತಾವು ತಿಳಿಸುತ್ತೀರಾ ಪರಂಪಿತ ಪರಮಾತ್ಮ ನಿರಾಕಾರ ಆಗಿದ್ದಾರೆ, ಅವರು ಬಿಂದುವಾಗಿದ್ದಾರೆ. ಆದರೆ ಜ್ಞಾನಪೂರ್ಣ ಪತಿತ ಪಾವನ ಆಗಿದ್ದಾರೆ. ಆತ್ಮವು ಬಿಂದುವಾಗಿದೆ. ಮಕ್ಕಳು ಮತ್ತೆಯೂ ಚಿಕ್ಕವರಾಗಿರುತ್ತಾರೆ. ತಂದೆ ಮತ್ತು ಮಕ್ಕಳಲ್ಲಿ ವ್ಯತ್ಯಾಸ ಅಂತೂ ಇರುತ್ತೆ ಅಲ್ವಾ. ಈ ಕಾಲದಲ್ಲಂತೂ 15 ವರ್ಷ 16 ವರ್ಷದವರು ಕೂಡ ತಂದೆ ಆಗಿಬಿಡುತ್ತಾರೆ. ಆದರೂ ಮಕ್ಕಳು ಅವರಿಗಿಂತ ಚಿಕ್ಕವರೇ ಆಗ್ತಾರೆ ಅಲ್ವಾ. ಎಷ್ಟೇ ದೊಡ್ಡವರಪ್ಪ ಅಮ್ಮ ಆದ್ರೂ ಕೂಡ ತಂದೆ ತಾಯಿಗೆ ಚಿಕ್ಕವರೇ ಅಲ್ವಾ. ಇಲ್ಲಿ ನೋಡಿ ವಂಡರ್. ತಂದೆಯೂ ಆತ್ಮ, ಮಕ್ಕಳು ಆತ್ಮ, ಆದರೆ ಅವರು ಸುಪ್ರೀಂ ಆತ್ಮ, ಜ್ಞಾನಪೂರ್ಣ. ಬಾಕಿ ಎಲ್ಲರೂ ತಮ್ಮ ವಿದ್ಯಾಭ್ಯಾಸದ ಅನುಸಾರವಾಗಿ ಶ್ರೇಷ್ಠ ನೀಚ ಪದವಿಯನ್ನು ಪಡೆಯುತ್ತಾರೆ. ಪೂರ್ತಿ ಆಧಾರ ವಿದ್ಯಾಭ್ಯಾಸದ ಮೇಲೆ ಇದೆ. ಒಳ್ಳೆಯ ಕರ್ಮ ಮಾಡುವುದರಿಂದ ಶ್ರೇಷ್ಠ ಪದವಿ ಪಡೆದುಕೊಳ್ಳುತ್ತಾರೆ. ಈಗ ತಾವು ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ. ಸ್ವರ್ಗದಲ್ಲಿ ಕೇವಲ ಭಾರತವಷ್ಟೇ ಇರುವುದು, ಬೇರೆ ಯಾವುದೇ ಖಂಡ ಇರುವುದಿಲ್ಲ. ಚಿಕ್ಕದಾದ ನ್ಯೂ ಇಂಡಿಯಾದಲ್ಲಿ ತಮ್ಮ ಸ್ವರ್ಗವನ್ನು ತೋರಿಸಲಾಗುವುದು. ಹೀಗೆ ದ್ವಾರಿಕಾ ಹೆಸರೇ ಇಲ್ಲ, ಲಕ್ಷ್ಮೀನಾರಾಯಣರ ಮನೆತನದ ರಾಜ್ಯ ಅಂತ ಬರಿಬೇಕಾಗತ್ತೆ. ಬುದ್ಧಿಯೂ ಸಹ ಹೇಳುತ್ತೆ ಸತ್ಯಯುಗದಲ್ಲಿ ಮೊದಲು ದೈವಿ ಮನೆತನದ ರಾಜ್ಯ ಇರುವುದು. ಅಲ್ಲಿ ಹಳ್ಳಿ ಇರುತ್ತೆ, ಚಿಕ್ಕ ಚಿಕ್ಕ ಇಲಾಖೆ ಇರುವುದು. ಇದು ಸಹ ವಿಚಾರ ಸಾಗರ ಮಂಥನ ಮಾಡಬೇಕು. ಜೊತೆ ಜೊತೆಗೆ ಶಿವ ತಂದೆಯ ಜೊತೆ ಬುದ್ಧಿಯ ಯೋಗವನ್ನು ಜೋಡಿಸಬೇಕು. ನಾವು ನೆನಪಿನಿಂದಲೇ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ. ನೆನಪಿನಿಂದಲೇ ತುಕ್ಕು ಬಿಟ್ಟು ಹೋಗುವುದು. ಇದರಲ್ಲಿಯೇ ಪೂರ್ತಿ ಪರಿಶ್ರಮವಿದೆ. ಕೆಲವರ ಬುದ್ಧಿ ಹೊರಗಡೆ ಪೆಟ್ಟು ತಿನ್ನುತ್ತಿರುತ್ತದೆ. ಇಲ್ಲಿ ಕುಳಿತಿದ್ದರೂ ಸಹ ಪೂರ್ತಿ ಸಮಯ ನೆನಪಿನಲ್ಲಿ ಇರಲಾಗುವುದಿಲ್ಲ. ಬುದ್ಧಿ ಬೇರೆ ಕಡೆ ಹೋಗ್ತಿರತ್ತೆ. ಭಕ್ತಿ ಮಾರ್ಗದಲ್ಲಿಯೂ ಸಹ ಆ ರೀತಿ ಆಗತ್ತೆ. ಶ್ರೀಕೃಷ್ಣನ ಭಕ್ತಿ ಮಾಡುತ್ತಾ ಮಾಡುತ್ತಾ ಬುದ್ಧಿ ಬೇರೆ ಕಡೆ ಹೊರಟೋಗುತ್ತೆ. ನವದಾ ಭಕ್ತಿ ಮಾಡುವವರಿಗೆ ಸಾಕ್ಷಾತ್ಕಾರ ಆಗತ್ತೆ. ಸಾಕ್ಷಾತ್ಕಾರಕ್ಕೋಸ್ಕರ ಅವರು ನವದಾ ಭಕ್ತಿ ಮಾಡ್ತಾರೆ. ತುಂಬ ಪರಿಶ್ರಮ ಪಡ್ತಾರೆ. ಎಷ್ಟು ಗಂಟೆಗಳ ಕಾಲ ಕುಳಿತುಕೊಂಡ್ಬಿಡ್ತಾರೆ. ಶ್ರೀಕೃಷ್ಣನ ವಿನಃ ಮತ್ತಾರೂ ನೆನಪು ಬರೋದಿಲ್ಲ. ಬಹಳ ಪರಿಶ್ರಮ ಪಡ್ತಾರೆ. ಇಲ್ಲಿಯೂ ಸಹ 8 ಮಣಿಗಳು ಮತ್ತು 16,108 ಮಾಲೆ ಇದೆ ಅಲ್ವಾ.
ಅಂದಾಗ ಲಕ್ಷಾಂತರ ಮಾಲೆಯನ್ನು ತೋರಿಸಲಾಗುವುದು. 8ರ ಮಾಲೆ ಮತ್ತು 108, ಆಮೇಲೆ 16,108. ಆದರೆ ಜ್ಞಾನ ಮಾರ್ಗದ ಮಾಲೆ ಬಹಳ ವ್ಯಾಲ್ಯೂಬುಲ್ ಆಗಿದೆ. ಭಕ್ತಿ ಮಾರ್ಗದ್ದು ಸಸ್ತಾ ಇದೆ, ಏಕೆಂದರೆ ಇದರಲ್ಲಿ ಆತ್ಮಿಕ ಪರಿಶ್ರಮವಿದೆ. ಶ್ರೀಕೃಷ್ಣನನ್ನು ನೋಡಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾರೆ. ಭಕ್ತಿ ಮತ್ತು ಜ್ಞಾನದಲ್ಲಿ ಹಗಲು ರಾತ್ರಿಯ ಅಂತರವಿದೆ. ತಮಗೆ ಇದು ತಿಳಿಸಿಕೊಡಲಾಗುವುದಿಲ್ಲ. ಶ್ರೀಕೃಷ್ಣನನ್ನು ನೆನಪು ಮಾಡುವುದರಿಂದ ತುಕ್ಕೆಲ್ಲ ಬಿಟ್ಟು ಹೋಗುತ್ತೆ ಅಂತ ಹೇಳೋದಿಲ್ಲ. ಇಲ್ಲಂತೂ ತಿಳಿಸಲಾಗುವುದು, ಎಷ್ಟು ಶಿವ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಪಾಪ ನಾಶವಾಗುವುದು. ತಾವು ಮಕ್ಕಳು ಈಗ ಯೋಗ ಬಲದಿಂದ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಇದು ಯಾರ ಸ್ವಪ್ನದಲ್ಲಿಯೂ ಸಹ ವಿಚಾರ ಬಂದಿಲ್ಲ. ಲಕ್ಷ್ಮೀನಾರಾಯಣ ಯುದ್ಧ ಏನು ಮಾಡಲಿಲ್ಲ. ವಿಶ್ವಕ್ಕೆ ಮಾಲೀಕರು ಹೇಗಾದರೂ ಮತ್ತೆ. ಇದನ್ನಂತೂ ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ. ಬಾಬಾ ಹೇಳುತ್ತಾರೆ, ಯೋಗ ಬಲದಿಂದ ತಮಗೆ ರಾಜ ಪದವಿ ಸಿಗುವುದು. ಆದರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ಪುರುಷಾರ್ಥವೂ ಮಾಡುವುದಿಲ್ಲ, ಸರ್ವಿಸಬಲ್ ಆಗುವುದಿಲ್ಲ. ಬಾಬಾರವರಂತೂ ಡೈರೆಕ್ಷನ್ಸ್ ಕೊಡುತ್ತಿರುತ್ತಾರೆ, ಈ ರೀತಿ ಪ್ರದರ್ಶನ ಮಾಡಿ ಎಂದು. ಕಡಿಮೆಗಿಂತ ಕಡಿಮೆ 150, 200 ಪ್ರದರ್ಶನಗಳು ಒಂದು ದಿನದಲ್ಲಿ ಆಗಬೇಕು. ಬಾಬಾ ಹೇಳ್ತಾರೆ, ಒಂದು ದಿನದಲ್ಲಿ 150ರಿಂದ 200 ಪ್ರದರ್ಶನ ಸೇವೆ ಆಗಬೇಕು. ಹಳ್ಳಿಯಲ್ಲಿ ಸುತ್ತಾಡಿ ಸೇವೆ ಮಾಡಿ. ಎಷ್ಟು ಸೆಂಟರ್ಸ್ ಇವೆ ಅಷ್ಟು ಪ್ರದರ್ಶನಗಳು. ಒಂದೊಂದು ಸೆಂಟರಲ್ಲಿ ಪ್ರದರ್ಶನ ಇರುವುದರಿಂದ ತಿಳಿಸಲು ಸಹಜವಾಗುವುದು. ಸೆಂಟರು ಸಹ ಪ್ರತಿದಿನ ದೊಡ್ಡದಾಗುತ್ತಾ ಹೋಗುವುದು. ಚಿತ್ರಗಳೆಲ್ಲ ಇಡಲಿಕ್ಕಾಗತ್ತೆ. ಚಿತ್ರಗಳದ್ದು ಇನ್ವೆನ್ಷನ್ ಅಂದರೆ ಹೊಸ ಹೊಸ ಚಿತ್ರಗಳು ತಯಾರಾಗ್ತಿರತ್ತೆ. ವೈಕುಂಠದ ಚಿತ್ರ ಬಹಳ ಸುಂದರ ಮಹಲ್ಲುಗಳಿರುವಂಥದ್ದು ಭಾರತದ್ದು ತಯಾರು ಮಾಡಬೇಕು. ಮುಂದೆ ಹೋಗುತ್ತಾ ತಿಳಿಸಲು ಒಳ್ಳೊಳ್ಳೆಯ ಚಿತ್ರಗಳನ್ನು ತಯಾರು ಮಾಡಬೇಕು. ವಾನಪ್ರಸ್ಥ ಅವಸ್ಥೆ ಇರುವಂತಹವರು ಸುತ್ತಾಡ್ತಾ ಸರ್ವಿಸ್ ಮಾಡ್ತಾ ಇರಬೇಕಂದ್ರೆ ಹಿರಿಯರು ಸುತ್ತಾಡಿ ಸೇವೆ ಮಾಡಬೇಕು. ಯಾರ ಭಾಗ್ಯ ಉದಯವಾಗುವುದಿರುತ್ತೆ ಅವರು ಬರ್ತಾರೆ, ಬಾಬನ ಮಕ್ಕಳಾಗ್ತಾರೆ. ಕೆಲವು ಮಕ್ಕಳು ಕುಕರ್ಮ ಮಾಡಿ ತಮ್ಮ ಮರ್ಯಾದೆಯನ್ನೇ ಕಳೆದುಕೊಳ್ಳುತ್ತಾರೆ, ಯಜ್ಞದ ಗೌರವವನ್ನು ಕಳೆಯುತ್ತಾರೆ. ಎಂತಹ ನಡತೆ ಇರುತ್ತೆ ಅಂತಹ ಪದವಿ ಸಿಗುವುದು. ಯಾರು ಅನೇಕರಿಗೆ ಸುಖ ಕೊಡುತ್ತಾರೆ ಅವರ ಹೆಸರಂತೂ ಗಾಯನ ಮಾಡಲಾಗತ್ತೆ ಅಲ್ವಾ. ಈಗ ಸರ್ವ ಗುಣಗಳಲ್ಲಿ ಸಂಪನ್ನರಂತೂ ಆಗಿಲ್ಲ ಅಲ್ವಾ. ಕೆಲವರಂತೂ ಬಹಳ ಒಳ್ಳೆಯ ಸರ್ವಿಸ್ ಮಾಡುತ್ತಿದ್ದೀರಾ. ಇಂತಿಂತಹವರ ಅಂದರೆ ಸರ್ವಿಸ್ ಮಾಡುವಂತಹವರ ಹೆಸರು ಕೇಳಿ ಬಾಬರವರು ಖುಷಿ ಪಡುತ್ತಾರೆ. ಸರ್ವಿಸಬಲ್ ಮಕ್ಕಳನ್ನು ನೋಡಿ ಬಾಬರವರು ಖುಷಿ ಆಗ್ತಾರಲ್ವ. ಚೆನ್ನಾಗಿ ಸರ್ವಿಸ್ನಲ್ಲಿ ಪರಿಶ್ರಮ ಪಡಬೇಕು. ಸೆಂಟರ್ಸನ್ನು ತೆರೆಯುತ್ತಾ ಇರಬೇಕು. ಅಲ್ಲಿ ಸಾವಿರಾರು ಆತ್ಮರ ಕಲ್ಯಾಣವಾಗುವುದು. ಅವರ ಮೂಲಕ ಮತ್ತಷ್ಟು ಅನೇಕ ಆತ್ಮಗಳು ತಯಾರಾಗುತ್ತಾರೆ. ಸಂಪೂರ್ಣರಂತೂ ಯಾರೂ ಆಗಿಲ್ಲ. ತಪ್ಪುಗಳಂತೂ ಒಂದಲ್ಲ ಒಂದು ಆಗ್ತಿರತ್ತೆ. ಮಾಯೆ ಬಿಡೋದಿಲ್ಲ. ಎಷ್ಟು ಸರ್ವಿಸ್ ಮಾಡಿ ತಮ್ಮ ಉನ್ನತಿ ಮಾಡಿಕೊಳ್ಳುತ್ತೀರಾ ಅಷ್ಟು ತಂದೆಯ ಹೃದಯವನ್ನು ಗೆಲ್ಲುತ್ತೀರಾ, ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಾ. ಮತ್ತು ಕಲ್ಪಕಲ್ಪವೂ ಅದೇ ರೀತಿ ಪದವಿ ಇರುವುದು. ಶಿವ ತಂದೆಯ ಬಳಿ ಏನನ್ನೂ ಮುಚ್ಚಿಡಲಾಗುವುದಿಲ್ಲ. ಅಂತಿಮದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಕರ್ಮಗಳ ಸಾಕ್ಷಾತ್ಕಾರವಂತೂ ಆಗುತ್ತೆ. ಆಮೇಲೆ ಏನು ಮಾಡಲಿಕ್ಕಾಗತ್ತೆ? ಏನೂ ಮಾಡಲಿಕ್ಕಾಗಲ್ಲ. ಕಿರ್ಚಿ ಅಳಬೇಕಾಗತ್ತೆ. ಆದ್ದರಿಂದ ಬಾಬಾ ತಿಳಿಸುತ್ತಿರುತ್ತಾರೆ, ಅಂತಹ ಯಾವುದೇ ಕರ್ಮವನ್ನು ಮಾಡಬೇಡಿ. ಅಂತಿಮದಲ್ಲಿ ಶಿಕ್ಷೆಗೆ ಭಾಗಿ ಆಗುವ ಹಾಗೆ ಪಶ್ಚಾತ್ತಾಪ ಪಡುವಂತಹ ಕರ್ಮ ಮಾಡಬೇಡಿ. ಆದರೆ ಎಷ್ಟೇ ತಿಳಿಸಿದರೂ ಅದೃಷ್ಟದಲ್ಲಿ ಇಲ್ಲವೆಂದರೆ ಪುರುಷಾರ್ಥ ಮಾಡುವುದೇ ಇಲ್ಲ. ಈ ಕಾಲದ ಮನುಷ್ಯರಂತೂ ತಂದೆಯನ್ನು ತಿಳಿದುಕೊಂಡೇ ಇಲ್ಲ. ಭಗವಂತನನ್ನು ನೆನಪು ಮಾಡುತ್ತಿರುತ್ತಾರೆ, ಆದರೆ ತಿಳ್ಕೊಂಡಿಲ್ಲ. ತಂದೆ ಹೇಳೋದನ್ನು ಒಪ್ಪಿಕೊಳ್ಳುವುದಿಲ್ಲ. ಈಗ ಬೇಹದ್ದಿನ ತಂದೆಯಿಂದ ತಮಗೆ ಸತ್ಯಯುಗಿ ಸ್ವರಾಜ್ಯದ ಆಸ್ತಿ ಸಿಗತ್ತೆ ಸೆಕೆಂಡಿನಲ್ಲಿ. ಶಿವ ತಂದೆಯ ಹೆಸರಂತೂ ಎಲ್ಲರಿಗೂ ಇಷ್ಟ ಆಗತ್ತೆ ಅಲ್ವಾ. ಮಕ್ಕಳು ತಿಳಿದುಕೊಂಡಿದ್ದೀರಾ, ಆ ಬೇಹದ್ದಿನ ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗುತ್ತಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು.
ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ತಮ್ಮ ನಡತೆಯಿಂದ ತಂದೆ ಮತ್ತು ಯಜ್ಞದ ಹೆಸರು ಪ್ರಸಿದ್ಧ ಮಾಡಬೇಕು. ಅಂತಹ ಯಾವುದೇ ಕರ್ಮ ಮಾಡಬಾರದು. ತಂದೆಯ ಗೌರವ ಕಳೆಯುವ ಹಾಗೆ ಸರ್ವಿಸ್ನಿಂದ ತಮ್ಮ ಭಾಗ್ಯವನ್ನು ತಾವೇ ರೂಪಿಸಿಕೊಳ್ಳಬೇಕು. ಎರಡನೇ ಪಾಯಿಂಟು, ತಂದೆಯ ಸಮಾನ ಕಲ್ಯಾಣಕಾರಿಗಳಾಗಿ ಸರ್ವರ ಆಶೀರ್ವಾದಗಳನ್ನು ಪಡೆದು ಮೊದಲ ನಂಬರ್ ಪಡೆಯಬೇಕು. ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಪುಷ್ಪದ ಸಮಾನ ಇರುವ ಒಳ್ಳೆಯ ಸಾಹಸವನ್ನು ತೋರಿಸಬೇಕು. ವರದಾನ: ಸತೋಪ್ರಧಾನ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಸದಾ ಸುಖ ಶಾಂತಿಯ ಅನುಭೂತಿ ಮಾಡುವಂತಹ ಡಬಲ್ ಅಹಿಂಸಕರಾಗಿರಿ. ಸತೋಪ್ರಧಾನ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಸದಾ ಸುಖ ಶಾಂತಿಯ ಅನುಭೂತಿ ಮಾಡುವಂತಹ ಡಬಲ್ ಅಹಿಂಸಕರಾಗಿರಿ. ವರದಾನದ ವಿಶ್ಲೇಷಣೆ: ಸದಾ ತಮ್ಮ ಸತೋಪ್ರಧಾನ ಸಂಸ್ಕಾರಗಳಲ್ಲಿ ಸ್ಥಿತರಾಗಿದ್ದು ಸುಖ ಶಾಂತಿಯ ಅನುಭವ ಮಾಡುವುದು ಸತ್ಯವಾದ ಅಹಿಂಸೆಯಾಗಿದೆ. ಹಿಂಸೆ ಅಂದರೆ ಅರ್ಥ ಯಾವುದರಿಂದ ದುಃಖ ಅಶಾಂತಿಯ ಪ್ರಾಪ್ತಿಯಾಗತ್ತೆ, ಅದು ಹಿಂಸೆ. ಅಂದಾಗ ಪರೀಕ್ಷಿಸಿಕೊಳ್ಳಿ, ಪೂರ್ತಿ ದಿನದಲ್ಲಿ ಯಾವುದೇ ಪ್ರಕಾರದ ಹಿಂಸೆ ಮಾಡಲಿಲ್ವಾ ಅಥವಾ ಮಾಡ್ತಿಲ್ವಾ? ಒಂದು ವೇಳೆ ಯಾವುದೇ ಶಬ್ದದ ಮೂಲಕ ಯಾರಿಗಾದರೂ ಬೇಜಾರಾಯಿತು, ಯಾರ ಸ್ಥಿತಿಯನ್ನಾದರೂ ಕೆಡಿಸಿದ್ದೀವಿ, ಏರುಪೇರು ಮಾಡಿದ್ದೀವಿ ಅಂತ ಅಂದರೆ ಅದು ಸಹ ಹಿಂಸೆಯಾಗಿದೆ. ಎರಡನೇದಾಗಿ, ಒಂದು ವೇಳೆ ತಮ್ಮ ಸತೋಪ್ರಧಾನ ಸಂಸ್ಕಾರಗಳನ್ನು ಅದುಮಿಟ್ಟುಕೊಂಡು ಮುಚ್ಚಿಟ್ಟುಕೊಂಡು ಅನ್ಯ ಸಂಸ್ಕಾರಗಳನ್ನು ಪ್ರಾಕ್ಟಿಕಲಲ್ಲಿ ತಂದರೆ ಅದು ಸಹ ಹಿಂಸೆಯಾಗಿದೆ. ಆದ್ದರಿಂದ ಸೂಕ್ಷ್ಮತೆಯಲ್ಲಿ ಹೋಗಿ ಮಹಾನ್ ಆತ್ಮನ ಸ್ಮೃತಿಯಿಂದ ಡಬಲ್ ಅಹಿಂಸಕರಾಗಿರಿ. ಸ್ಲೋಗನ್: ಸತ್ಯತೆಯ ಜೊತೆ ಅಸತ್ಯ ಮಿಕ್ಸ್ ಆಗುತ್ತಿದ್ದಂತೆಯೇ ಖುಷಿ ಮಾಯವಾಗುವುದು. ಸತ್ಯದ ಜೊತೆ ಅಸತ್ಯ ಮಿಕ್ಸ್ ಆಗುತ್ತಿದ್ದಂತೆಯೇ ಖುಷಿ ಮಾಯವಾಗುವುದು. ಅವ್ಯಕ್ತ ಇಶಾರೆ: ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ನಿಮ್ಮ ಒಂದೊಂದು ಮಾತು ಅಲೌಕಿಕವಾಗಿರಬೇಕು, ಫರಿಷ್ಠೆಗಳ ಸಮಾನವಾಗಿರಬೇಕು. ಪ್ರತಿ ಮಾತು ಮಧುರವಾಗಿರಬೇಕು. ಈ ಮಾತುಗಳ ಮೇಲೆ ಈಗ ಅಂಡರ್ಲೈನ್ ಮಾಡಿಕೊಳ್ಳಿ, ಆಗ ಪ್ರತ್ಯಕ್ಷತೆ ಆಗುವುದು. ಏಕೆಂದರೆ ಇಲ್ಲಿಯವರೆಗೆ ಮಾತುಗಳ ಅಂದರೆ ವಾಣಿಯ ಶಕ್ತಿ ವ್ಯರ್ಥವಾಗುತ್ತಿದೆ. ಆದ್ದರಿಂದ ಮಾತಿನಲ್ಲಿ ಅಂದರೆ ವಾಣಿಯಲ್ಲಿ ಬಾಬರವರನ್ನು ಪ್ರತ್ಯಕ್ಷ ಮಾಡುವಂತಹ ಹರೆತ ಅಥವಾ ಶಕ್ತಿ ಯಾವುದಿರಬೇಕು ಅದು ಕಡಿಮೆ ಇದೆ. ಮಾತುಗಳನ್ನು ವ್ಯರ್ಥದಿಂದ ಬಚಾವ್ ಮಾಡಿ, ಆಗ ಬಾಬರವರನ್ನು ಪ್ರತ್ಯಕ್ಷ ಮಾಡುವ ಕೂಗು ಎಲ್ಲ ಕಡೆ ಪ್ರಚಾರವಾಗತ್ತೆ. ಬಾಬನ ಪ್ರತ್ಯಕ್ಷತೆಯ ಕಾರ್ಯ ಆಗುವುದು. ಓಂ ಶಾಂತಿ.